तो स्वागत है आपका ATV न्यूज़ में। मैं आपके साथ आसिफ शेख। भारतीय जनता पक्ष के मोदी 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 जय श्री राम 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 मुझे सागले 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 हंगे सागले बेसिक सागले ಇವತ್ತು ಲೋಕಸಭಾ ಚುನಾವಣೆಯ ನಿಮಿತ್ತವಾಗಿ ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಸಾಹೇಬರ ನಾಮಿನೇಷನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ MG ರೋಡ್ನಲ್ಲಿರ್ತಕ್ಕಂಥ ಮೊದಲ ಮಾರುತಿ ದೇವಸ್ಥಾನದಿಂದ ಲಕ್ಷ್ಮೀ ಗುಡಿ ನೇರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ನಾಮಿನೇಷನ್ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಮೋದಿ ಪರಿವಾರ ಅಂತಕ್ಕಂಥ ಇಡೀ ಭಾರತ ದೇಶದಲ್ಲಿ ಇವತ್ತು ನಾಮಿನೇಷನ್ ಕೊಡ್ತಕ್ಕಂಥ ಆಯಾ ಜಿಲ್ಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂಥ ಸನ್ಮಾನ್ಯ ರಮೇಶ್ ಜಿಗಜಿಣಗಿ ಸಾಹೇಬರ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು, ನಮ್ಮ ರಾಜ್ಯದ ಮುಖಂಡರು ಕೂಡ ಸನ್ಮಾನ್ಯ ಶ್ರೀ CT ರವಿ ಅವರು ಕೂಡ ಬಂದಿದ್ದಾರೆ. ಇವತ್ತು ಅವರ ಜೊತೆಯಲ್ಲಿ ರಾಜ್ಯಸಭಾ ಸದಸ್ಯರು ಹಾಲಪ್ಪ ಆಚಾರ್ಯ ಅವರು, ಅನೇಕ ಶಾಸಕರು ಎಲ್ಲರೂ ಇವತ್ತು ಬಹುಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೊಂದಿಗೆ ಮತ್ತು ತಾಯಂದಿರ ಸಮ್ಮುಖದಲ್ಲಿ ಇವತ್ತು ನೇರವಾಗಿ ಪಾದಯಾತ್ರೆ ಮುಖಾಂತರ ಹೋಗಿ ನಾಮಿನೇಷನನ್ನು ಕೊಡ್ತಿದ್ದೀವಿ. ಬಿಜಾಪುರ ಜಿಲ್ಲೆಯಿಂದ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ರಮೇಶ್ ಜಿಗಜಿಣಗಿ ಸಾಹೇಬರಿಗೆ ಆರಿಸಿ ಕೊಡ್ತಕ್ಕಂಥದ್ದು ನಿಶ್ಚಿತ. ಇದು ಎರಡನೇ ಮಾತಿಲ್ಲ. ಮತ್ತೊಮ್ಮೆ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗೋದು ನಿಶ್ಚಿತ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಭ್ಯರ್ಥಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಜಿಗಜಿಣಗಿ ಅವರು ಬಹಳ ಸರಳ ಸಜ್ಜನಿಕೆಯ ರಾಜಕಾರಣಿ ಕೂಡ ಹೌದು. ಅವರು ಈಗಾಗಲೇ 11 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನೊಂದು ಬಾರಿ ಖಂಡಿತವಾಗಿ 3 ಲಕ್ಷದ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ. NDA ಒಂದು ಮೈತ್ರಿಕೂಟದಿಂದ ಕೂಡ ನಾವು ಇನ್ನೂ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಅವ್ರು ಗೆಲ್ತಾರನ್ನೋ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ಕಾಂಗ್ರೆಸ್ನವ್ರಿಗಾಗಿದೆ, ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಿದ್ದಾರೆ, ನಾವೇ ಗೆಲ್ತೀವಿ ಅನ್ನೋ ಒಂದು ಇದರಲ್ಲಿದ್ದಾರೆ ಅವರು. ಆದರೆ ಇವತ್ತು ಹೆಣ್ಣು ಮಕ್ಕಳಿಗೆ 33% ಮೀಸಲಾತಿಯನ್ನು ತಂದಿರೋದು ಭಾರತೀಯ ಜನತಾ ಪಕ್ಷ, ಅದು ಮೋದಿಜಿಯವರ ಕೊಡುಗೆ. ಹೀಗಾಗಿ ಮೋದಿಜಿಯವರ ಕೊಡುಗೆಗಳು ಸಾಕಷ್ಟಿದಾವೆ. ನಮ್ಮ ಜಿಲ್ಲೆಯು ಕೂಡ ಜಿಗಜಿಣಗಿ ಸಾಹೇಬರು 1 ಲಕ್ಷ ಕೋಟಿ ಅನುದಾನವನ್ನು ತಂದು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. 7 ರಾಷ್ಟ್ರೀಯ ಹೆದ್ದಾರಿಗಳನ್ನು ಕೊಟ್ಟಿದ್ದಾರೆ, ಏರ್ಪೋರ್ಟ್ಗಳನ್ನು ಮಾಡಿದ್ದಾರೆ ಮತ್ತು ಸುಂದರವಾದಂತಹ ರೈಲ್ವೆ ನಿಲ್ದಾಣಗಳು ಆಗಿವೆ. ಸಾಕಷ್ಟು ಅಭಿವೃದ್ಧಿ ಪರ್ವ ಕಾರ್ಯಗಳು ಕೂಡ ಆಗಿದಾವೆ. ಹೀಗಾಗಿ ನಾವು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದು ಬಹಳ ಸಂತೋಷದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾಮಿನೇಷನ್ ಸಲ್ಲಿಕೆಗಾಗಿ ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಶಿಲ್ಪಾ ಕುದ್ರಗುಂಡ, BJP ಜಿಲ್ಲಾ ಉಪಾಧ್ಯಕ್ಷರು. ನಮಸ್ಕಾರ. ಸಾವಿರಾರು ಕಾರ್ಯಕರ್ತರ ಜೊತೆಗೂಡಿ ನಮ್ಮ ಸಂಸದರು ಮತ್ತು ಭಾರತೀಯ ಜನತಾ ಪಕ್ಷ ಲೋಕಸಭೆ ಅಭ್ಯರ್ಥಿ ಆದಂಥ ರಮೇಶ್ ಜಿಗಜಿಣಗಿ ಸಾಹೇಬರ ನಾಮಪತ್ರ ಸಲ್ಲಿಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬನ್ನಿ ಸರ್. ಆಮ್ಯಾಗ ಬಿಜಾಪುರ ನಗರದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿದ ಕೆಲಸಗಳನ್ನು ನೋಡಿ ಸಾವಿರಾರು ಜನರು ಹೇಳ್ತಾರೆ, ವಿಜಯಪುರ ನಗರ ಹಿಂದೆ ಧೂಳಾಪುರ ಇತ್ತು, ತಾವು ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಗಿದೆ, ಸುಧಾರಣೆ ಆಗಿದೆ. ಹೀಗಾಗಿ ತಾವು ಎಲ್ಲಿ ಹೇಳ್ತೀರಿ ಅಲ್ಲಿ ಮತಗಳನ್ನು ಹಾಕ್ತೀವಿ ಅನ್ನೋಂಥ ಭಾವನೆ ಐತಿ. ಆದ ಕಾರಣ BJPಗೆ ವಿಜಯಪುರ ನಗರಕ್ಕೆ ಕನಿಷ್ಠ 50,000 ಹೆಚ್ಚು ಅಂತರಗಳಿಂದ ಅವರಿಗೆ ಮತಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಅಂತ ಎಲ್ಲ ಕಾರ್ಯಕರ್ತರು ಮತ್ತು ಮತದಾರ ಬಂದವರು ಹೇಳ್ತಾ ಇದ್ದಾರೆ. ನಮಗೆ ಸಂತೋಷ ಅದ. ಯಾಕಂದ್ರೆ ಭಾರತ ದೇಶ ಈಗ ನೋಡ್ರಿ, ನೀವು ಭಾರತ ದೇಶ ಎಷ್ಟೇ 13ನೇದು ಅಥವಾ ಎಷ್ಟೇ ಹಿಂದಿತ್ತು, ಈಗ 5ನೇ ರ್ಯಾಂಕ್ ಬಂದದ. ಇದರ ಅರ್ಥ ಏನಂದ್ರೆ ಪ್ರಗತಿಯತ್ತ ಸಾಗ್ತಾ ಇದೆ. ನರೇಂದ್ರ ಮೋದಿಯವ್ರನ್ನ ನಮ್ಮ ದೇಶ ಎಲ್ಲ ಬೇರೆ ಬೇರೆ ದೇಶದವರು ಒಪ್ಕೋತಾರೆ, ಅಂಥ ಪ್ರಧಾನಮಂತ್ರಿ ನೋಡಿಲ್ಲ ನಾವು. ಹೀಗಾಗಿ ನಿಮ್ಮ ಭಾರತ ದೇಶ ಅದೃಷ್ಟವಂತರು ಅಂತ ಪ್ರಧಾನಿ ಪಡೆಯೋದು ಅಂತ ಹೇಳ್ತಾರೆ. ಹೀಗಾಗಿ ಎಲ್ಲ ಮತದಾರದಲ್ಲಿ ಐತಿ. BJPಗೆ ಹೆಚ್ಚು ಮತಗಳನ್ನು ಬರ್ತಾವೆ ಸಲ.
ಇದು ಕಾಂಗ್ರೆಸ್ ಅವರಂತಾರೆ ಇಲೆಕ್ಷನ್ ಸಮೀಪ ಅಷ್ಟೇ ಕಾಣಿಸ್ತಾರೆ ರಮೇಶ್ ಜಿಗಜಿಣಗಿ ಅವ್ರ ಅಂತ ಹೇಳಿ. ನೋಡ್ರಿ ಒಂದು ಹೇಳ್ತೀನಿ ಕೇಳ್ರಿ, ಅವ್ರಿಗೆ ಗೊತ್ತಿರಲಿ ಸುತ್ತಮುತ್ತ ಆಗ್ತಾ ಇರೋದು ಓವರ್ ಬ್ರಿಡ್ಜು, ರೈಲ್ವೆ ಬ್ರಿಡ್ಜು, ಹೈವೇಗಳು ಇವೆಲ್ಲ ಮೊದಲು ಎಲ್ಲಿದ್ದು ಅವ್ರು ಸಂಸದರ ಆದ್ಮೇಲೆ ಗಡ್ಕರಿ ಸಾಹೇಬರು ಅವ್ರಿಗೆ ಹೋಗಿ ಲೆಟರ್ ಕೊಟ್ಟನಾಗೆ ಇವೆಲ್ಲ ಕೆಲಸ ಆಗ್ಯಾವ. ಅವ್ರು ಹೇಳ್ತಾರೆ ಅಂದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಂಗಿಲ್ಲ. ಜನ ನೋಡ್ತಾ ಇದ್ದಾರೆ, ಜನರು ಏನು ನೋಡ್ತಾ ಇದ್ದಾರೆ ಗೊತ್ತೇನು, ಕೆಲಸ ಮಾಡೋದು ಕಾಣ್ತಾ ಇದೆ. ಅವ್ರು ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷದ ಹೇಳೋರು ಅವರು, ಬಟ್ ಜನರು ಹಂಗಿಲ್ಲಲ್ಲ ವಿಚಾರ, ಕೆಲಸ ಮಾಡಿದ್ರೆ ಮತ್ತೆ ಆಗ್ತಾರೆ. ಬೋಲೋ ಭಾರತ್ ಮಾತಾ ಕಿ, ಬಿಜೆಪಿ ಪಕ್ಷಕ್ಕೆ, ರಮೇಶ್ ಜಿಗಜಿಣಗಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ ಯು.